ಗೈಸ್ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಹೇಮ ಬಂಗಾರಿ. ಇವತ್ತೊಂದು ನಾವು ಭಗವದ್ಗೀತೆಯ 3ನೇ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಅಂದರೆ ಇನ್ನೂ ಅಧ್ಯಾಯಗಳು ಸ್ಟಾರ್ಟ್ ಆಗಿಲ್ಲ. ಅಧ್ಯಾಯಗಳು ಸ್ಟಾರ್ಟ್ ಆದಮೇಲೆ ಒಂದೊಂದು ಅಧ್ಯಾಯಗಳು ಹೇಳ್ತಾ ಹೋಗೋಣ. ಇವತ್ತು ಒಂದು 3ನೇ ವಿಡಿಯೋದಲ್ಲಿ ಏನೇನು ತಿಳ್ಕೊತಾ ಇದ್ದೀವಿ ಅಂತಂದರೆ ಶ್ರೀಕೃಷ್ಣ ಅಂದರೆ ಯಾರು, ಮತ್ತು ಸನಾತನ ಗಗನದ ಬಗ್ಗೆ ಏನೇನು ವಿವರಣೆ ಕೊಡ್ತಾ ಹೋಗ್ತಾರೆ, ಮತ್ತು ಆಧ್ಯಾತ್ಮಿಕದ ಒಂದು ಗುರಿ ಏನು, ಮತ್ತು ಈ ಸಮಾಜದಲ್ಲಿ 4 ವರ್ಗಗಳಾಗಿ ವಿಂಗಡಣೆ ಮಾಡ್ತಾರಲ್ಲ ಕೆಲಸದ ಬಗ್ಗೆ, ಸೊ ಅದು ಮತ್ತು ಲಾಸ್ಟ್ ಅಂದರೆ ನಮಗೆ ಪ್ರತಿಯೊಬ್ಬರಿಗೂ ಏಕದೇವಾರಾಧನೆ ಅದ್ರ ಬಗ್ಗೆ ಒಂದು ಒಳವಿ ಇರುತ್ತಲ್ವ, ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ ಭಗವದ್ಗೀತೆಯಲ್ಲಿ ಅನ್ನೋದನ್ನು ನೋಡ್ತಾ ಹೋಗೋಣ. ಕೃಷ್ಣ ಅಂತಂದರೆ ಯಾವುದೋ ಒಂದು ಪಂಥದ ಹೆಸರಲ್ಲ, ಶ್ರೀಕೃಷ್ಣ ಅಂತಂದರೆ ಯಾವುದೋ ಒಂದು ಧರ್ಮದ ಹೆಸರಲ್ಲ. ಶ್ರೀಕೃಷ್ಣ ಅಂತಂದರೆ ಆನಂದದ ಭಂಡಾರ, ಆನಂದದ ಸಾಗರ. ಸೊ ಯಾರು ಇವರ ಸಹವಾಸವನ್ನು ಮಾಡ್ತಾರೋ ಅವರು ತುಂಬ ಸುಖವಾಗಿರ್ತಾರೆ ಅಂತ ಹೇಳ್ತಾ ಹೋಗ್ತಾರೆ ಭಗವದ್ಗೀತೆಯಲ್ಲಿ. ಸೊ ಅದಕ್ಕಾಗಿ ಶ್ರೀಕೃಷ್ಣ ತನ್ನ ಲೀಲೆಗಳನ್ನು ಪ್ರದರ್ಶನೆ ಮಾಡೋಕ್ಕೆ ವೃಂದಾವನಕ್ಕೆ ಬರ್ತಾರೆ. ತನ್ನ ಸುತ್ತಲಿರುವ ಅಂತಹ ತನ್ನ ಸ್ನೇಹಿತರು ಅಥವಾ ಗೋಪಾಲಕರು ತುಂಬ ಸುಖಿಗಳಾಗಿರ್ತಾರೆ. ಅವ್ರಿಗೆ ಶ್ರೀಕೃಷ್ಣ ಬಿಟ್ಟರೆ ಬೇರೆ ಏನು ಗೊತ್ತಿರಲ್ಲ. ಸೊ ಅಷ್ಟೊಂದು ಸಂತೋಷವಾಗಿರ್ತಾರೆ ಆ ಒಂದರಲ್ಲಿ. ಆದರೆ ತನ್ನ ಸಾಕು ತಂದೆಯಾದ ನಂದ ಮಹಾರಾಜರಿಗೆ ಸ್ವಲ್ಪ ಇಂದ್ರರನ್ನು ಪೂಜಿಸುವ ಆಸಕ್ತಿ ಇರುತ್ತೆ. ಆವಾಗ ಶ್ರೀಕೃಷ್ಣ ಅನ್ಕೊತಾರೆ, ಯಾವುದೇ ಒಂದು ದೇವರನ್ನು ಪೂಜೆ ಮಾಡಬಾರ್ದು, ಕೇವಲ ನಮ್ಮ ಒಂದು ಕೊನೆಯ ಆಸೆ ಏನಾಗುತ್ತೆ ಅಂತಂದರೆ, ಕೊನೆಯ ಒಂದು ಬಯಕೆ ನಮ್ಮದೇನಾಗಿರುತ್ತೆ ಅಂತಂದರೆ ಭಗವಂತನ ನಿವಾಸವನ್ನು ಸೇರೋದಾಗಿರುತ್ತೆ. ಪ್ರತಿಯೊಬ್ಬರೂ ಅದೇ ತಾನೇ. ಇವಾಗ ಯಾರಾದರೂ ಸತ್ತೋಗ್ಬೇಕು ಅಂತಂದರೆ ವೈಕುಂಠ ಏಕಾದಶಿಯಲ್ಲಿ ಸತ್ತೋಗ್ಬೇಕು, ಅಥವಾ ಕೆಲವೊಂದು ನಂಬಿಕೆಗಳು ಇರುತ್ತೆ ನಮಗೆ. ಸೊ ಹಾಗಾಗಿ ನಮ್ಮ ಪ್ರತಿಯೊಬ್ಬರ ಒಂದು ಕೊನೆಯ ಆಸೆ ನಾನು ದೇವರಲ್ಲಿ ಲೀನವಾಗಬೇಕು, ಸ್ವರ್ಗಕ್ಕೆ ಹೋಗಬೇಕು ಅಂತ. ಸೊ ಹಾಗಾಗಿ ಶ್ರೀಕೃಷ್ಣ ಏನು ಹೇಳ್ತಾರೆ ಅಂತಂದರೆ, ಯಾವುದೇ ಒಂದು ದೇವರನ್ನು ಪೂಜೆ ಮಾಡಬಾರ್ದು ಅಥವಾ ಪೂಜಿಸಬಾರ್ದು. ಕೇವಲ ನಿಮ್ಮ ಒಂದು ಕೊನೆಯ ಗುರಿ ಏನಾಗಿರುತ್ತೆ ಅಂತಂದರೆ ಭಗವಂತನ ನಿವಾಸವನ್ನು ಸೇರೋದಾಗಿರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ನಂದ ಮಹಾರಾಜರಿಗೆ ಇಂದ್ರನನ್ನು ಪೂಜೆ ಮಾಡುವಂಥ ಆಸಕ್ತಿಯನ್ನು ಕುಗ್ಗಿಸ್ತಾ ಹೋಗ್ತಾರೆ. ಗಗನ ಬಗ್ಗೆ ವಿವರಣೆ ಮಾಡ್ತಾ ಹೋಗ್ತಾರೆ. ಸನಾತನ ಗಗನ ಅಂತಂದರೆ ಏನಪ್ಪ ಅಂತಂದರೆ, ಇಲ್ಲಿ ಏನಾದರೂ ನಮ್ಗೆ ಬೆಳಗಬೇಕು ಅಂತಂದರೆ ಸೂರ್ಯ ಆಗಲಿ, ಚಂದ್ರ ಆಗಲಿ ಅಥವಾ ನಕ್ಷತ್ರಗಳ ಬೆಳಕು ಬೇಕಾಗಿಲ್ಲ. ಬ್ರಹ್ಮ ಜ್ಯೋತಿ ಸುಸುತ್ತಿರುವ ಕಿರಣಗಳೇ ಸಾಕು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಯಾವುದೇ ಒಂದು ಗ್ರಹಕ್ಕೆ ಹೋಗಬೇಕು ಅಂತಂದರೆ ತುಂಬ ಕಷ್ಟಪಡಬೇಕಾಗುತ್ತೆ, ಸಾವಿರಾರು ವರ್ಷಗಳು ಕಳೀಬೇಕಾಗುತ್ತೆ. ಆದರೆ ಭಗವಂತನ ನಿವಾಸವನ್ನು ಸೇರಬೇಕು ಅಂತಂದರೆ ನಾವು ಯಾವುದೇ ಕಷ್ಟಪಡಬೇಕಾಗಿಲ್ಲ. ಯಾಕಂತಂದರೆ ಪ್ರತಿನಿತ್ಯ ಅವನನ್ನು ಸ್ಮರಿಸುತ್ತಿದ್ದರೆ ಸಾಕು ಅಂತಂದರೆ ಅವು ಭಗವದ್ಗೀತೆಯಲ್ಲಿ ಹೇಳ್ತಾ ಹೋಗ್ತಾರೆ. ಯಾವುದೇ ಒಂದು ಕೆಲಸಗಳನ್ನು ಬಿಟ್ಟು ದೇವರನ್ನು ಸ್ಮರಿಸಬೇಕು ಅಂತ ಹೇಳಲ್ಲ. ಪ್ರತಿಯೊಂದು ಕಾರ್ಯದಲ್ಲಿ ತನ್ನನ್ನು ನೆನೆಸ್ಕೊತಾ ಇದ್ದರೆ ಸಾಕು ಅಂತ ಹೇಳ್ತಾರೆ. ಗ್ರಹಗಳಲ್ಲಿ 3 ರೀತಿಯ ಹಂತಗಳನ್ನ ನಾವು ನೋಡ್ತಾ ಹೋಗ್ಬೋದು. ಒಂದು ಊರ್ಧ್ವಲೋಕ, ಮತ್ತೊಂದು ಮಧ್ಯಲೋಕ, ಮತ್ತೊಂದು ಅಧೋಲೋಕ. ನಾವು ಮಧ್ಯಲೋಕಕ್ಕೆ ಸೇರಿದವರಾಗಿರ್ತೀವಿ. ಮತ್ತು ಊರ್ಧ್ವಲೋಕದಲ್ಲಿ ಸೂರ್ಯ ಮತ್ತು ಚಂದ್ರ, ಅಂದರೆ ಅಲ್ಲಿ ದೇವರ ಒಂದು ನಿವಾಸ ಸ್ಥಾನ ಆಗಿರೋದ್ರಿಂದ ಅದನ್ನು ನಾವು ಸ್ವರ್ಗಲೋಕ ಅಂತ ಕರಿತೀವಿ. ಇನ್ನು ಅಧೋಲೋಕ ಅಂತಂದರೆ ನರಕದ ಲೋಕ ಇರುತ್ತೆ. ಭಗವದ್ಗೀತೆಯಲ್ಲಿ ಯಾವುದೇ ಒಂದು ಗ್ರಹಕ್ಕೆ ಹೋಗಬೇಕು ಅಂತ ಉಪದೇಶ ಮಾಡೋದಿಲ್ಲ. ಆದರೆ ನಮಗೆ ಹೋಗಬೇಕು ಅನಿಸ್ತಂದ್ರೆ ಆ ಗ್ರಹದ ಅಭಿಮಾನಿ ದೇವಿಯನ್ನು ಪೂಜೆ ಮಾಡಿದ್ರೆ ನಾವು ಆ ಗ್ರಹಕ್ಕೆ ಹೋಗ್ತೀವಿ. ಅಂದರೆ ಇವಾಗ ಹೋಗೋದಲ್ಲ, ನಾವು ಸತ್ತ ನಂತರ ನಮ್ಮ ಮನಸ್ಸಾಗಲಿ ನಮ್ಮ ಆತ್ಮ ಆಗಲಿ ಅಲ್ಲಿಗೆ ಹೋಗುತ್ತೆ, ಭಗವಂತನೇ ಅಲ್ಲಿ ಸೇರಿಕೊಳ್ಳುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಒಂದು ಆಧ್ಯಾತ್ಮಿಕ ಲೋಕ ಆಗಿರುತ್ತೆ. ಆಧ್ಯಾತ್ಮಿಕ ಲೋಕದ ಪ್ರತಿಬಿಂಬವೇ ಮಧ್ಯಲೋಕ ಆಗಿರುತ್ತೆ. ಅಂತಂದರೆ ನಿಜವಾದ ಆನಂದ, ನಿಜವಾದ ಖುಷಿ ಎಲ್ಲಿರುತ್ತೆ ಅಂತಂದರೆ ಆಧ್ಯಾತ್ಮಿಕ ಲೋಕದಲ್ಲಿ ಇರುತ್ತೆ. ಅದರ ಸಾರ, ಅದರ ಒಂದಿಷ್ಟು ಮಾತ್ರ ನಮ್ಮ ಈ ಒಂದು ಲೋಕದಲ್ಲಿ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಕಥೆಯ ಗುರಿ ಏನಪ್ಪ ಅಂತಂದರೆ, ಪ್ರತಿಯೊಬ್ಬರಿಗೂ ಒಂದೊಂದು ಆಗುವ ಆಸೆ ಇರುತ್ತೆ. ಒಬ್ಬರಿಗೆ ಟೀಚರ್ ಆಗುವ ಆಸೆ, ಮತ್ತೊಬ್ಬರಿಗೆ IAS ಆಗುವ ಆಸೆ, ಮತ್ತೊಬ್ಬರಿಗೆ ಮ್ಯಾನೇಜರ್ ಆಗುವ ಆಸೆ, ಮತ್ತೊಬ್ಬರಿಗೆ ಪ್ರೊಫೆಸರ್ ಆಗುವ ಆಸೆ. ಈ ರೀತಿ ಹಲವಾರು ಆಸೆಗಳಿರುತ್ತೆ. ಇವು ಕೇವಲ ದೇಹಕ್ಕೆ ಮಾತ್ರ ಸೀಮಿತ, ಮನಸ್ಸಿಗಲ್ಲ. ಮತ್ತು ನಾವು ಯಾವುದೇ ಒಂದು ಸುಖ ದುಃಖಗಳನ್ನ ಪಡಿಬೇಕು ಅಂತಂದರೆ ಅದಕ್ಕೆ ಮೂಲ ಕಾರಣ ದೇಹ ಮಾತ್ರ. ಯಾವುದೇ ಒಂದು ಸ್ಥಾನಮಾನಗಳು ಪಡ್ಕೊಬೇಕಂತಂದರೆ ಕಾಮ ಮತ್ತು ಅಪೇಕ್ಷೆಗಳೇ ಕಾರಣ ಆಗಿರುತ್ತೆ. ಆದ್ದರಿಂದ ಇವುಗಳನ್ನೆಲ್ಲ ಅರಿಬೇಕು ಅನ್ನೋದು, ನಿಜವಾದ ಸಂತೋಷವನ್ನು ಪಡ್ಕೊಬೇಕು, ನಿಜವಾದ ಸಂತೋಷ ಹೇಗಿರುತ್ತೆ ಅನ್ನೋದನ್ನು ತಿಳಿಸೋದೇ ಆಧ್ಯಾತ್ಮಿಕತೆಯ ಗುರಿಯಾಗಿರುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ಇದನ್ನು ಭಗವದ್ಗೀತೆಯಲ್ಲಿ ತಿಳಿಸ್ತಾ ಹೋಗ್ತಾರೆ. ವಾದಿಗಳಲ್ಲಿ ನಾವು 3 ರೀತಿಯ ವಾದಿಗಳನ್ನ ನೋಡ್ತಾ ಹೋಗ್ಬೋದು. ಒಂದು ಪರಮಾತ್ಮವಾದಿ, ಮತ್ತೊಂದು ಬ್ರಹ್ಮವಾದಿ, ಮತ್ತೊಂದು ಭಕ್ತವಾದಿಗಳನ್ನ ನಾವು ನೋಡ್ತಾ ಹೋಗ್ಬೋದು. ನಮ್ಮ ಐಹಿಕ ಜಗತ್ತು ಒಂದು ಸಣ್ಣ ಭಾಗ ಮಾತ್ರ ಆಗಿರುತ್ತೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ. ಹಾಗಾಗಿ
ಇಲ್ಲಿ ಶ್ರೀಕೃಷ್ಣ ಅವರು ಹಲವಾರು ಸ್ವರೂಪ ಅಂದರೆ ನಾರಾಯಣನ ಸ್ವರೂಪ ಹೊಂದಿ ಹಲವಾರು ನಾಮಗಳನ್ನ ಹೊಂದಿರ್ತಾರೆ. ಯಾರು ತನ್ನ ಅಂತ್ಯಕಾಲದಲ್ಲಿ ಭಗವಂತನನ್ನು ನೆನೆಸ್ಕೊತಾರೋ ಅವರು ಬ್ರಹ್ಮ ಜ್ಯೋತಿಗೆ ಹೋಗ್ತಾರೆ ಅಥವಾ ಭಗವಂತನ ನಿವಾಸವನ್ನು ಸೇರ್ತಾರೆ. ಆದರೆ ಭಕ್ತವಾದಿಗಳು ಮಾತ್ರ ವೈಕುಂಠವನ್ನು ಸೇರ್ತಾರೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಆದರೆ ನಾವು ಇವೆಲ್ಲ ನಿಜನಾ ಸುಳ್ಳ ಅಂತ ನಾವು ಅನ್ಕೋಬೋದು. ಆದರೆ ಇಲ್ಲಿ ಅರ್ಜುನ ಹೇಗೆ ಶ್ರೀಕೃಷ್ಣನ ಪ್ರತಿಯೊಂದು ಮಾತಿಗೂ ಏನು ಎದುರುತ್ತರ ಕೊಡದೆ ಹೇಗೆ ನಂಬ್ತಾನೋ ಆ ರೀತಿಯಲ್ಲಿ ನಾವು ನಂಬಬೇಕು ಅಂತ ಭಗವದ್ಗೀತೆ ನಮಗೆ ಹೇಳ್ತಾ ಹೋಗುತ್ತೆ. 4 ವರ್ಗಗಳನ್ನಾಗಿ ವಿಂಗಡಿಸ್ತಾ ಹೋಗ್ತಾರೆ ಕೆಲಸದ ಆಧಾರದ ಮೇಲೆ. ಅಂದರೆ ಪ್ರತಿಯೊಬ್ಬರು ತನ್ನ ದೇಹವನ್ನು ಕಾಪಾಡ್ಕೋಬೇಕು ಅಥವಾ ತನ್ನ ದೇಹವನ್ನು ಸಾಕಬೇಕು ಅಂತಂದರೆ ಅಥವಾ ಪಾಲನೆ ಮಾಡಬೇಕು ಅಂತಂದರೆ ಕೆಲಸ ಮುಖ್ಯವಾಗಿರುತ್ತೆ, ಕಾಯಕ ಮುಖ್ಯವಾಗಿರುತ್ತೆ. ಹಾಗಾಗಿ 4 ವರ್ಗಗಳನ್ನ ಮಾಡ್ತಾರೆ. ಒಂದು ಬ್ರಾಹ್ಮಣ ಆಗಲಿ, ಕ್ಷತ್ರಿಯ ಆಗಲಿ, ವೈಷ್ಣವ ಆಗಲಿ, ಶೂದ್ರ ಆಗಲಿ. ಸೊ ಈ 4 ಏನಪ್ಪ ಅಂತ ಈ 4 ವರ್ಗಗಳಲ್ಲಿ ತಮ್ಮ ಕೆಲಸದ ಆಧಾರದ ಮೇಲೆ, ತಮ್ಮ ಸಾಮರ್ಥ್ಯದ ಆಧಾರದ ಮೇಲೆ ಕೆಲಸಗಳು ಮಾಡ್ತಾ ಹೋಗ್ತಾರೆ. ಆದರೆ ಭಗವದ್ಗೀತೆಯನ್ನು ಇವರೇ ಓದಬೇಕು, ಇಂಥವರೇ ಓದಬೇಕು ಅನ್ನೋದು ಯಾವುದೇ ಒಂದು ಇದು ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಯಾರಾದರೂ ಸರಿ ಭಗವಂತನನ್ನು ನೆನೆಸ್ಕೋಬೋದು, ಯಾರಾದರೂ ಸರಿ ಭಗವಂತನ ಲೀಲೆಗಳನ್ನ ಹಾಡ್ಬೋದು, ಭಗವಂತನನ್ನು ಕೊಂಡಾಡ್ಬೋದು ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಈ ಥರವರೇ ಬುದ್ಧಿಶಕ್ತಿಯನ್ನು ಹೊಂದಿರಬೇಕು ಅಥವಾ ಈ ಥರವರೇ ಮಾಡಬೇಕು, ದೇವ್ರನ್ನ ಸ್ಮರಿಸ್ಬೇಕು, ದೇವ್ರನ್ನ ಪಠಿಸ್ಬೇಕು ಅಂತ ದೇವರನ್ನ ಕುರಿತು ಭಜನೆ ಮಾಡಬೇಕು, ಇವು ಏನು ಸಹ ಇಂಥವರೇ ಮಾಡಬೇಕು ಅಂತ ಭಗವದ್ಗೀತೆಯಲ್ಲಿ ಹೇಳೋದಿಲ್ಲ. ಸೊ ಹಾಗಾಗಿ ಯಾರು ಬೇಕಾದರೂ ಸಹ ಭಗವದ್ಗೀತೆಯನ್ನು ಓದ್ಬೋದು, ಭಗವಂತನ ನಿವಾಸವನ್ನು ತಲುಪಲಿಕ್ಕೆ ಪ್ರಯತ್ನ ಮಾಡ್ಬೋದು ಅಂತ ಭಗವದ್ಗೀತೆ ಹೇಳ್ತಾ ಹೋಗುತ್ತೆ. ಎಲ್ಲ ಅನ್ಕೊತಾ ಇರ್ತೀವಿ ಇಡೀ ಪ್ರಪಂಚಕ್ಕೆ ಒಬ್ಬರೇ ದೇವರಿದ್ರೆ ಚೆನ್ನಾಗಿರುತ್ತೆ, ಒಬ್ಬರೇ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಸೊ ಭಗವದ್ಗೀತೆಯಲ್ಲೂ ಅದೇ ಹೇಳ್ತಾರೆ, ಇಡೀ ಪ್ರಪಂಚಕ್ಕೆ ಒಬ್ಬರೇ ದೇವರು, ಅದು ಶ್ರೀಕೃಷ್ಣ. ಇಡೀ ಪ್ರಪಂಚಕ್ಕೆ ಒಂದೇ ಗ್ರಂಥ, ಅದು ಭಗವದ್ಗೀತೆ. ಇಡೀ ಪ್ರಪಂಚಕ್ಕೆ ಒಂದೇ ಸೂತ್ರ ಅಥವಾ ಒಂದೇ ಮಂತ್ರ, ಅದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಥ್ಯಾಂಕ್ ಯು ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆ ಥರ ಏನಾದರೂ ಹೇಳಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಥ್ಯಾಂಕ್ ಯು.